ಕಾಂಗ್ರೆಸ್ನ ಹೈಕಮಾಂಡ್ನ ಪಾಲಿಗೆ ಬಹುದೊಡ್ಡ ತಲೆನೋವಾಗಿರ್ತಕ್ಕಂಥ ಕರ್ನಾಟಕದ ಎರಡೂ ಬಣದ ನಾಯಕರಿಗೆ ಇದೀಗ ಶಾಕ್ ಕೊಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಎಐಸಿಸಿ ಬಂದಿದ್ದು, ಬಹುತೇಕ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಊಹಿಸದೇ ಇರತಕ್ಕಂಥ ಒಂದು ಬಹುದೊಡ್ಡ ಶಾಕ್ ಇಷ್ಟರಲ್ಲಿ ಎದುರಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಎಐಸಿಸಿಯ ಕಡೆಯಿಂದ ಸಿಗ್ತಾ ಇದ್ದಾವೆ. ರಾಜ್ಯದ ಇಬ್ಬರೂ ನಾಯಕರು ಕೂಡ ಎಐಸಿಸಿಗೆ ಅತ್ಯಂತ ಮುಖ್ಯವಾಗಿದ್ದು, ಯಾರನ್ನ ಓಲೈಸಿದರೆ ಇನ್ನೊಬ್ಬರಿಗೆ ನೋವಾಗಬಹುದು ಅಂತಕ್ಕಂಥ ತೀರ್ಮಾನ ಇದೀಗ ಎಐಸಿಸಿ ನಾಯಕರು ಮಾಡಿದ್ದು, ಇದೀಗ ಇಬ್ಬರಿಗೂ ಕೂಡ ಒಂದು ರೀತಿಯ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಸಮಾನವಾದ ಒಂದು ಪಾಲ್ದಾರರಾಗಿದ್ದು, ಇಬ್ಬರಿಗೂ ಕೂಡ ಅಧಿಕಾರಕ್ಕಾಗಿ ಹಪಾಹಪಿಸ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಯಾಗಿ 1 ವರ್ಷ 2 ತಿಂಗಳನ್ನ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಕೂಗು ಈಗಾಗಲೇ ರಾಜ್ಯಾದ್ಯಂತ ಎದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಸಿದ್ದರಾಮಯ್ಯ ಬಣ ಕೂಡ ಅತ್ಯಂತ ಆಕ್ಟಿವ್ ಆಗಿದ್ದು, ರಾಜ್ಯದಲ್ಲಿ ಇನ್ನಷ್ಟು ಉಪಮುಖ್ಯಮಂತ್ರಿ ಸ್ಥಾನವನ್ನ ಹುದ್ದೆಯನ್ನು ಸೃಷ್ಟಿ ಮಾಡಿ ಆ ಮೂಲಕ ಸಮುದಾಯವಾರು ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದೆ. ಈ ಇಬ್ಬರೂ ನಾಯಕರ ಈ ರೀತಿಯ ಒಂದು ಬೀದಿ ರಂಪಾಟಕ್ಕೆ ಇದೀಗ ತೆರೆ ಎಳೆಯತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಬಂದಿದ್ದು, ಈ ಇಬ್ಬರೂ ನಾಯಕರಿಗೂ ಕೂಡ ಬಹುದೊಡ್ಡ ಒಂದು ಶಾಕನ್ನ ಕೊಡೋ ಚಿಂತನೆಯಲ್ಲಿ ತೊಡಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇಬ್ಬರು ನಾಯಕರ ಪೈಕಿ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದೇ ಆದರೆ ಆಗ ರಾಜ್ಯದ ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥ ಅಹಿಂದ ಮತಗಳು ಕಾಂಗ್ರೆಸ್ನ ಕೈ ತಪ್ಪಬಹುದು ಅಂತಕ್ಕಂಥ ಒಂದು ಆತಂಕ ಒಂದು ಕಡೆ ಇದ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಅತ್ಯಂತ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ನಿಂದ ದೂರ ಆಗ್ಬೋದು ಅಂತಕ್ಕಂಥ ಆತಂಕ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ನ ಕಾಡ್ತಾ ಇದೆ. ಈ ಇಬ್ಬರು ನಾಯಕರನ್ನ ಸಮಾನವಾಗಿ ಪರಿಗಣಿಸಿರ್ತಕ್ಕಂಥ ಎಐಸಿಸಿ ಇದೀಗ ಇಬ್ಬರಿಗೂ ಕೂಡ ಶಾಕ್ ಕೊಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದು, ಇಬ್ಬರು ಕೂಡ ತಮ್ಮ ಅಧಿಕಾರವನ್ನ ಕಳ್ಕೊಳ್ಬಹುದು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಎಐಸಿಸಿ ಈ ಇಬ್ಬರು ನಾಯಕರ ವಿಚಾರದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಮಹತ್ವದ ನಿರ್ಧಾರ ಏನು, ನಿಜಕ್ಕೂ ಆ ನಿರ್ಧಾರದಿಂದ ಇಬ್ಬರು ನಾಯಕರಿಗೆ ಯಾವ ರೀತಿಯ ಒಂದು ಶಾಕ್ ಎದುರಾಗಿದೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಕಾಂಗ್ರೆಸ್ನ ಬಡ ರಾಜಕಾರಣದಿಂದ ರೋಸಿವಾಗಿರ್ತಕ್ಕಂಥ ಎಐಸಿಸಿ ಇದೀಗ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದೇ ಕಲ್ಲಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ತೀರ್ಮಾನಕ್ಕೆ ಎಐಸಿಸಿ ಬಂದಿದ್ದು, ಈಗ ಕರ್ನಾಟಕದ ಯಾವೊಬ್ಬ ಬಣದ ನಾಯಕರು ಕೂಡ ಯೋಚನೆ ಮಾಡದೇ ಇರತಕ್ಕಂಥ ಒಂದು ಶಾಕಿಂಗ್ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಎಐಸಿಸಿ ಮುಂದಾಗಿದೆ. ಬಹುದಿನಗಳಿಂದ ಕಾಂಗ್ರೆಸ್ನಲ್ಲಿ ಏನು ಒಂದು ದಲಿತ ಸಿಎಂ ಆಗಬೇಕು ಅಂತಕ್ಕಂಥ ಕೂಗು ಕೇಳಿ ಬರ್ತಿತ್ತು. ಆ ದಲಿತ ಸಿಎಂ ಅನ್ನ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎಐಸಿಸಿ ಬಂದಿದ್ದು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕನಸಿಗೆ ಒಂದು ಬಹುದೊಡ್ಡ ಒಂದು ಎಳ್ಳು ನೀರನ್ನು ಬಿಡ್ತಕ್ಕಂಥ ನಿರ್ಧಾರ ಇದಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ. ರಾಜ್ಯದ ಎರಡು ಕಾಂಗ್ರೆಸ್ನ ಬಣಗಳಲ್ಲಿ ಯಾವ ಒಂದು ಬಣಕ್ಕೆ ಅಧಿಕಾರ ಸಿಕ್ಕರೂ ಕೂಡ ಇನ್ನೊಂದು ಬಣ ಸಿಡಿದೇಳ್ಬೋದು ಅಂತಕ್ಕಂಥ ಪರಿಸ್ಥಿತಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಎರಡೂ ಬಣಗಳನ್ನ ಹತೋಟಿಯಲ್ಲಿಟ್ಕೊಂಡು ಅಧಿಕಾರ ನಡೆಸಬಹುದಾದಂತಹ ಒಬ್ಬ ನಾಯಕನನ್ನ ಈಗಾಗಲೇ ಎಐಸಿಸಿ ಹುಡುಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು, ಶೀಘ್ರದಲ್ಲಿಯೇ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯೊಬ್ಬರನ್ನ ನೇಮಕ ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಎಐಸಿಸಿಯ ಕಡೆಯಿಂದ ಸಿಗ್ತಾ ಇದ್ದಾವೆ. ದೇಶದಲ್ಲಿ ಕಳೆದ 2019ರ ಲೋಕಸಭಾ ಚುನಾವಣೆಗೆ ಹೋಲಿಸಿಕೊಂಡ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದು, ಈ ಸಾಧನೆಗೆ ಪ್ರಮುಖ ಕಾರಣ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅಂತಕ್ಕಂಥ ಮಾತು ಇಡೀ ದೇಶದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೇರೆ ಯಾವುದೇ ಒಂದು ಅಧಿಕಾರ ಕೊಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗ್ತಾ ಇಲ್ಲ. ರಾಜ್ಯದಲ್ಲಿ 2-3 ಸರಿ ತಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಕಾಶ ಒದಗಿ ಬಂದಿದ್ದಂತಹ ಸಂದರ್ಭದಲ್ಲೂ ಕೂಡ ಎಐಸಿಸಿಯ ನಾಯಕರ ಮಾತಿಗೆ ಕಟ್ಟು ಬಿದ್ದು ಆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ತ್ಯಾಗ ಮಾಡಿದ್ದನ್ನು ನೋಡಿದ್ದೇವೆ. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿಯ ನಾಯಕರ ನಿರ್ದೇಶನದ ಮೇರೆಗೆ
ಈ ಇನ್ನೇನು ಚುನಾವಣೆ 6 ತಿಂಗಳು ಇರ್ತಕ್ಕಂಥ ಸಂದರ್ಭದಲ್ಲಿಯೇ KPCC ಅಧ್ಯಕ್ಷ ಹುದ್ದೆಯನ್ನು ಬಿಟ್ಟುಕೊಟ್ಟು ಅದಾದ ನಂತರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ನಲ್ಲಿ ಕೇವಲ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು AICCಯ ಮಾತಿಗೆ ಮರು ಮಾತನಾಡದೆ ಆ ಮುಖ್ಯಮಂತ್ರಿ ಪಟ್ಟವನ್ನು SM ಕೃಷ್ಣ ಅವರಿಗೆ ಬಿಟ್ಟುಕೊಟ್ಟಿದ್ದನ್ನು ನೋಡಿದ್ದೀವಿ. ಅದಾದ ನಂತರ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಮತ್ತು JDS ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬಂದಂತಹ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಿತ್ತು. ಆದರೆ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬದಲಾಗಿ ಧರ್ಮಸಿಂಗ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ನ ನಿರ್ಧಾರದ ವಿರುದ್ಧ ಯಾವುದೇ ಒಂದು ಚಕಾರವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎತ್ತಿರಲಿಲ್ಲ. ಅದಾದ ನಂತರ ಏನು ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದ್ರು 2008ರ ಚುನಾವಣಾ ಸಂದರ್ಭದಲ್ಲಿ. ಆ ಒಂದು ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ರಾಜ್ಯದ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಇತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ AICC ಹೇಳಿದಂತಹ ನಿರ್ದೇಶನಕ್ಕೆ ಬೆಲೆ ಕೊಟ್ಟು ತಮ್ಮ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಸಿದ್ದರಾಮಯ್ಯನವರಿಗೆ ದಾರಿ ಎರೆದಿದ್ದರು. ಇಷ್ಟೆಲ್ಲ ಪಕ್ಷಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೀಗ ಬಹುದೊಡ್ಡ ಗಿಫ್ಟನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ AICC ಬಂದಿದೆ. ಅದರಲ್ಲೂ ಕೂಡ ಗಾಂಧಿ ಕುಟುಂಬಕ್ಕೆ ಅತ್ಯಾಪ್ತನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣಕ್ಕೆ ಸಂಪೂರ್ಣ ಬ್ರೇಕ್ ಹಾಕಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರವನ್ನು ಇದೀಗ AICC ತೆಗೆದುಕೊಂಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಒಂದು ವೇಳೆ AICC ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೇಮಕ ಮಾಡಿದ್ದೇ ಆದರೆ ಆಗ ರಾಜ್ಯದಲ್ಲಿರ್ತಕ್ಕಂಥ 2 ಬಣಗಳು ಕೂಡ ಬಹುತೇಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಒಪ್ಕೊಳ್ತವೆ ಅಂತಕ್ಕಂಥ ಒಂದು ಮುಂದಾಲೋಚನೆ AICCಯದ್ದಾಗಿದೆ. ಇನ್ನೊಂದು ಕಡೆ ಬಹಳ ದಿನಗಳಿಂದ ಏನು ರಾಜ್ಯದಲ್ಲಿ ದಲಿತ CM ಅನ್ನು ಮಾಡಬೇಕು, ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಮತವನ್ನು ಹಾಕ್ಕೊಂತ ಬಂದರೂ ಕೂಡ ಕಾಂಗ್ರೆಸ್ ಇವತ್ತರೆಗೂ ಕೂಡ ದಲಿತ CM ಅನ್ನು ಮಾಡಿಲ್ಲ ರಾಜ್ಯದಲ್ಲಿ ಅಂತಕ್ಕಂಥ ಕೂಗು ಕೇಳಿ ಬರ್ತಿತ್ತು. ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡೋದ್ರ ಮೂಲಕ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನು ಹೊಡೆಯತಕ್ಕಂಥ ತೀರ್ಮಾನಕ್ಕೆ AICC ಬಂದಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಈಗಾಗಲೇ ಕರ್ನಾಟಕದ 2 ಬಣದ ರಾಜಕೀಯ ಅತ್ಯಂತ ತಾರಕಕ್ಕೇರಿದ್ದು ಕಾಂಗ್ರೆಸ್ನ ಸರ್ಕಾರವೇ ಪತನಗೊಳ್ಬೋದು ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಈಗ ಸಿಗ್ತಾ ಇದ್ದಾವೆ. ಆದರೆ ಇಡೀ ದೇಶದಲ್ಲಿ ಕೇವಲ 2 ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಈ ಕರ್ನಾಟಕ ರಾಜ್ಯದ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆ ಕಾರಣಕ್ಕೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದು ರಾಜ್ಯದ 2 ಬಣಗಳನ್ನು ಹತೋಟಿಯಲ್ಲಿಟ್ಕೊಂಡು ಅಧಿಕಾರ ಮಾಡಬಹುದಾದಂತಹ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡೋದ್ರ ಮೂಲಕ 2 ಬಣಕ್ಕೆ ಬಹುದೊಡ್ಡ ಶಾಕನ್ನು ಕೊಡೋದಕ್ಕೆ ಒಂದು ತಯಾರಿಯನ್ನು ಮಾಡಿಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ಒಂದು ವೇಳೆ AICC ಇಂಥ ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದೇ ಆದರೆ ಆಗ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಬಣ ರಾಜಕಾರಣ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಅಂತಕ್ಕಂಥ ಯೋಚನೆ AICCಯದ್ದಾಗಿದೆ. ಒಂದು ವೇಳೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ AICC ಬಂದರೆ ಆ ಒಂದು ತೀರ್ಮಾನದ ವಿರುದ್ಧ ಯಾವೊಬ್ಬ ಬಣದ ನಾಯಕರು ಕೂಡ ಚಕಾರವನ್ನು ಎತ್ತೋದಿಲ್ಲ. ಯಾಕಂದರೆ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ವರ್ಗಕ್ಕೆ ಸೇರಿದವರಾಗಿದ್ದಾರೆ, ಇನ್ನೊಂದು ಕಡೆ ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ, ಹಾಗೆಯೇ ಪಕ್ಷದಲ್ಲಿ ಅತ್ಯಂತ ಹಿರಿಯರಾಗಿದ್ದಾರೆ. ಈಗಾಗಲೇ AICC ಅಧ್ಯಕ್ಷರಾಗಿ ಪಕ್ಷವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕದ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ಆಗ ಯಾರೂ ಕೂಡ ಇದನ್ನು ಪ್ರಶ್ನೆ ಮಾಡಲ್ಲ ಅಂತಕ್ಕಂಥದ್ದು AICCಯ ಒಂದು ಮಹತ್ವದ ನಿರ್ಧಾರ. ಈ ರೀತಿ ಕರ್ನಾಟಕದ ಬಣ ರಾಜಕಾರಣವನ್ನು ಹತ್ತಿಕ್ಕಬೇಕು, ಬಹಳ ದಿನಗಳಿಂದ ಇದ್ದಂತಹ ದಲಿತ CM ಕೂಗಿರಿಗೆ ಒಂದು ಬೆಲೆ ಕೊಟ್ಟು ದಲಿತ CM ಅನ್ನು ರಾಜ್ಯಕ್ಕೆ ನೇಮಕ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗ AICC ಬಂದಿದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ 2 ಬಣಕ್ಕೂ ಕೂಡ ಬಹುದೊಡ್ಡ ಶಾಕನ್ನು ಕೊಡೋ ತಯಾರಿಯಲ್ಲಿ ತೊಡಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ. ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಈ ರೀತಿಯ ಭಿನ್ನಮತ ಒಂದು ವೇಳೆ ಬಗೆಹರಿಯದೆ ಹೋದರೆ ಆ ಸಂದರ್ಭದಲ್ಲಿ AICC ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರುತ್ತೆ. ಆ ಮೂಲಕ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವರ ಸ್ಥಾನಕ್ಕೆ DK ಶಿವಕುಮಾರ್ ಅಲ್ಲ, ಅವರ ಬದಲಾಗಿ ದಲಿತ ವರ್ಗಕ್ಕೆ ಸೇರಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡೋ ನಿರ್ಧಾರಕ್ಕೆ AICC ಬಂದಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದ್ದಾವೆ. ಕಾದ್ ನೋಡೋಣ ಸ್ನೇಹಿತರೆ, ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಈ ಬಣ ರಾಜಕಾರಣ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡುತ್ತಾ ನಿಜಕ್ಕೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ ಅಥವಾ AICC ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡೋದ್ರ ಮೂಲಕ
ಈ ರಾಜ್ಯದ ಕಾಂಗ್ರೆಸ್ನ ಬಡ ರಾಜಕಾರಣಕ್ಕೆ ಬ್ರೇಕ್ ಹಾಕ್ತಾರಾ? ಈ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡೋ ನಿರ್ಧಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಇಟ್ಗಿ ಅಹ್ಮದ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.